ಸೊ ಇವತ್ತು ಡ್ಯೂಕಿಗೆ ಆಫ್ ರೋಡಿಂಗು. ಈ ರೋಡಲ್ಲಿ ಓಡಿಸಿದ್ಮೇಲೆ ಗಾಡಿಗೆ ಬಾಡಿಗೆ ಏನು ಆಗದೆ ಹೋದರೆ ಸಾಕಪ್ಪ. ಸೊ ನೋಡಿ 3 ಡ್ಯೂಕು ಕ್ರೇಜಿ ಗ್ಯಾಂಗ್, ಅಲ್ಲ 3 ಆರೆಂಜ್ ಕಲರ್. ನನಗೆ ರಿಸ್ಕ್ ತೊಗೊಂಡು ಇವಾಗ ಕ್ಯಾಮ್ರಾ ಮೌಂಟ್ ಮಾಡಿದ್ದೀನಿ. ಚೂರು ಮಿಸ್ ಆಯಿತು ಅಂದರೆ ಕೈಲಾಸಗಿರಿಯಿಂದ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ಬಿಡ್ತೀವಿ. ಗಾಡಿನ ಕೆಳಗಡೆ ಇಳಿಸ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 4:24. ಸೊ ಇವತ್ತು ನಾವು ಹೊಡ್ತಾ ಇದ್ದೀವಿ ಟು ಕೈಲಾಸಗಿರಿ ಹಿಲ್ಸ್. ಸೊ ಆ್ಯಕ್ಚುಲಿ ನನಗೆ ಒಂದು ಗ್ರೂಪ್ ರೈಡ್ ಇನ್ವೈಟ್ ಬಂದಿತ್ತು ಇನ್ಸ್ಟಾಗ್ರಾಮಿಂದ. ಸೊ ಅವರು ಹೇಳಿದ್ರು ಹೊಸಕೋಟೆ ಟೋಲ್ ಪ್ಲಾಜಾ ಹತ್ರ ಎಲ್ಲ ಮೀಟ್ ಆಗೋಣ, ಸೊ ಅಲ್ಲಿಂದ ವಿಲ್ ಗೋ ಅಂತ. ಇನ್ನೇನು ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದು, ನಾನು ಯೂಶ್ವಲಾಗಿ ಶೆಲ್ಲಲ್ಲೇ ಹಾಕ್ಸೋದು. ಇಲ್ಲೇ ಲೆಫ್ಟಲ್ಲಿ ಒಂದು ಶೆಲ್ ಇದೆ ನಾಯಿಂಡಲ್ಲಿ ಹತ್ರ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಲೆಟ್ಸ್ ಕಂಟಿನ್ಯೂ ರೈಡಿಂಗ್. ಗುರು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವ ಒಂದು ಗ್ರೂಪ್ ರೈಡ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಅಂದರೆ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್ ಇವಾಗ ಇಲ್ಲಿ ಬರ್ತಿರೋರೆಲ್ಲ, ಯಾರೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಲ್ಲರನ್ನೂ ಮೀಟ್ ಮಾಡ್ತಿರೋದು. ಬನ್ನಿ ಎಲ್ಲ ಹೆಂಗಿರುತ್ತೆ ಏನೋ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನನಗೆ ಒಂದೇ ಒಂದು ಭಯ ಏನಂದರೆ ಫೋನ್ ಹೋಲ್ಡರ್ ಸ್ವಲ್ಪ ಲೂಸ್ ಇದೆ, ಫೋನ್ ಏನೋ ಬಿದ್ದುಕಿದ್ಬಿಟ್ರೆ ಅಂತ ಭಯ ನನಗೆ. ಅದೊಂದೇ ಒಂದು ಕಾರಣಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಶೆಲ್ ಏನು ಕ್ಲೋಸ್ ಆಗಿದೆಯಾಯಿತು ಗುರು. ಮುಂದೆ ಯಾವ್ದಾನ ಪೆಟ್ರೋಲ್ ಬಂಕ್ ಸಿಗುತ್ತಾ ನೋಡೋಣ ಹೋಗ್ತಾ ರೋಡಲ್ಲಿ. ಈ ರೋಡಲ್ಲಿ ಮುಂದೆ ಒಂದಿದೆ ಪೆಟ್ರೋಲ್ ಬಂಕ್. ಸೊ ಬನ್ನಿ ನೋಡೋಣ. ಎಲ್ಲಿ ಗುರು ಒಂದು ಬಂಕು ಸಿಗ್ತಿಲ್ಲ ಇಲ್ಲಿ ರೋಡಲ್ಲಿ. ಅಲ್ಲಿ ಮುಂದೆ ಒಂದು ಐತೆ ಲೆಫ್ಟಲ್ಲಿ, ಅದು ಗೊತ್ತು. ಸೊ ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಫ್ಯೂಯಲ್ ಏನೈತೆ ಅದಕ್ಕೇನಿಲ್ಲ, ಫ್ಯೂಯಲ್ಗೆ ಏನು ತೊಂದರೆ ಏನಿಲ್ಲ. ಬಟ್ ಸ್ಟಿಲ್ ಇವಾಗಲೇ ಹಾಕ್ಸ್ಕೊಂಬಿಡೋಣ ಅಂತ ಅಷ್ಟೇ. ಶೆಲ್ ಐತಲ್ಲ ಓಪನ್ ಐತೆ, ಬನ್ನಿ ಹಾಕ್ಸ್ಕೊಳ್ಳೋಣ. ಎಲ್ಲಿ ಬರಬೇಕು ಗುರು? ಫುಲ್ ಟ್ಯಾಂಕ್ ಆಯಿತು ಗುರು ಗಾಡಿ. ಸೊ ಲೆಟ್ಸ್ ಗೋ. ಸೊ 450. ಸೊ ಒಬ್ಬರು ಕಾಲ್ ಮಾಡಿದ್ದೆ. ಸೊ ಅವ್ರು ಹೇಳಿದ್ರು ಅಲ್ಲೊಂದಷ್ಟು ಜನ ಬಾಯ್ಸ್ ಆಲ್ರೆಡಿ ಬಂದಿದ್ದಾರೆ, ಸೊ ಹೋಗಿ ನೋಡಿ ಅಂತ ಹೇಳಿದ್ರು. ಇಲ್ಲಿದ್ದಾರೆ ನೋಡಿ ಬಾಯ್ಸ್ ಎಲ್ಲ. ಹಾಯ್ ಬ್ರೋ. ಸೊ ಬಾಯ್ಸ್ ನೋಡಿ ಎಷ್ಟು 3 R15 ಇದೆ, ಆ್ಯಂಡ್ ನಂದೊಂದು ಡ್ಯೂಕು ಮತ್ತು ಒಂದು ಹಂಟರ್ ಇದೆ, ರಾಯಲ್ ಎನ್ಫೀಲ್ಡ್ ಹಂಟರ್ ಇದೆ. ಸೊ ಇನ್ನೂ ಒಂದಷ್ಟು ಜನ ರೈಡರ್ಸ್ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಯ್ಟ್. ಸೊ ಲೆಟ್ಸ್ ಇನ್ನೂ ಎಷ್ಟು ಜನ ಬರ್ತಾರೆ ನೋಡೋಣ. ಸೊ ಗೈಸ್ ಪ್ರಾಬಬ್ಲಿ ಎಲ್ಲ ಬಂದಿದ್ದಾರೆ ಅನಿಸುತ್ತೆ. ಗಾಡಿನೆಲ್ಲ ಹಾಕ್ಕೊಳ್ಳೋಣ ಬನ್ನಿ ಅಂತ ಅಂದರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ರೈಡರ್ಸ್ ಬಂದಿದ್ದಾರೆ. ಸೊ ವಿ ಹ್ಯಾವ್ ಇಂಟರ್ಸೆಪ್ಟರ್ ಆ್ಯಂಡ್ ಹಂಟರ್ ಆ್ಯಂಡ್ ಡ್ಯೂಕ್ 200 ಆ್ಯಂಡ್ R15 ಆ್ಯಂಡ್ NS 200 ಆ್ಯಂಡ್ R15 ಆ್ಯಂಡ್ ಇನ್ನೊಂದು ಹಂಟರು, ಮತ್ತು ಇನ್ನೊಂದು ಡ್ಯೂಕ್ 200 ಆ್ಯಂಡ್ ಸುಜುಕಿ V-Strom, ಆ್ಯಂಡ್ ದೆನ್ ವಿ ಹ್ಯಾವ್ ದಿ ಹಿಮಾಲಯನ್ ಆ್ಯಂಡ್ ವಿ ಹ್ಯಾವ್ ದಿ ಹಂಟರ್ ಒನ್ ಮೋರ್, ಆ್ಯಂಡ್ ಇಲ್ಲೊಂದು ಸ್ಕೂಟಿ ಇದೆ, ಆ್ಯಂಡ್ ಇಲ್ಲೊಂದು R15 ಆ್ಯಂಡ್ ಕಾಂಟಿನೆಂಟಲ್ GT 650 ಆ್ಯಂಡ್ ಯಮಹಾ FZ. ಸೊ ಇಷ್ಟು ಗಾಡಿ ಇದೆ ಟೋಟಲ್. 1 2 3 4 5 6 7 8 9 10 11 12 13 14 ಆ್ಯಂಡ್ 15 ಬೈಕ್ಸ್ ಇದೆ. ಸೊ ಬನ್ನಿ ಎಲ್ಲ ಹೊರಡೋಣ. ನಾನು ನಿಮಗೆ ವಿಂಡ್ ನಾಯ್ಸ್ ಬರುತ್ತೆ ಅಂದ್ಬಿಟ್ಟು ವೈಸರ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ಫ್ಲೈ ಬೈ ಹೋಯ್ತು ಗೊತ್ತಾ, ಸೂಪರ್ ಬೈಕ್ಸ್. ನಿಮಗೆ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ನನಗೆ ಎಡಿಟಿಂಗಲ್ಲಿ ಗೊತ್ತಾಗುತ್ತೆ, ನೋಡೋಣ.
ನೋಡ್ರೋ ತಾರು ಲಾರಿನ ಎಳ್ಕೊಂಡು ಹೋಯ್ತಿದೆ. ಸೊ ಬಾಯ್ಸ್ ಇದು ಯಾವುದೋ ಟರ್ನಿಂಗ್ ಹತ್ರ ನಿಲ್ಲಿಸಿದ್ದಾರೆ ವೀಡಿಯೋ ಮಾಡೋಕ್ಕೆ ಅನಿಸುತ್ತೆ. ಸೊ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಸೊ ನೋಡಿ, ಸೊ ದೀಸ್ ಆರ್ ದಿ ಬೈಕ್ಸ್ ಇವಾಗ ಬಂದಿರೋದು ರೈಡ್ಗೆ. ಸೊ ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಯಾವ್ಯಾವ ಬೈಕ್ ಬಂದಿದೆ ಅಂತ. ಸುಮ್ಮನೆ ಹಂಗೆ ಒಂದು ವಾಕರ್ ಒಂದು ತೋರಿಸ್ತೀನಿ. ಸೊ ನೋಡಿ, ಲೈನಪ್ ಕ್ರೇಜಿ ಲೈನಪ್ ಇದೆ. ಸೊ ಇಲ್ಲಿದೆ ನಮ್ಮ ಗಾಡಿ. ಸೊ ಅಷ್ಟೇ, ಇಷ್ಟು ಬೈಕ್ಸ್ ಒಂದಿದೆ. ಸೊ ಹೊಡೋಣ, ಲೆಟ್ಸ್ ಗೋ. ಸೊ ಇಲ್ಲಿ ನೋಡಿ, ಲೇಕ್ ಇದೆ ಇಲ್ಲಿ. ಸೊ ನಾನು ಇಷ್ಟು ದೂರ, ಇಷ್ಟು ಲಾಂಗ್ ರೈಡ್ ನಾನು ಎಲ್ಲೂ ಹೋಗಿಲ್ಲ. ನಾನು ರೈಡೇ ಹೋಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇದೇ ರೈಡು, ಫಸ್ಟ್ ರೈಡ್ ನಂದು. ಯಪ್ಪ ಸಿಕ್ಕಾಪಟ್ಟೆ ಬಂಪಿ ಇದೆ ರೋಡ್ಸ್ ಇದು. ಎಲ್ಲೂ ರಿವರ್ ಕ್ರಾಸಿಂಗ್ ಥರ ಏನಿಲ್ವಾ? ನನ್ನ ಪ್ರಕಾರ ಮಳೆ ಬಂದಾಗ ಅದು ರಿವರ್ ಕ್ರಾಸಿಂಗ್ ಥರನೇ ಇರುತ್ತೆ ಅನಿಸುತ್ತೆ. ಇವಾಗ ಫುಲ್ ಡ್ರೈ ಆಗಿದೆ ಅನಿಸುತ್ತೆ. ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಂತ್ಕೊಂಡು ಓಡಿಸೋದ್ರಲ್ಲೇ ಮಜಾ ಗಾಡಿಗಳನ್ನೆಲ್ಲ. ಈ ಥರ ಪ್ಲೇಸಲ್ಲಿ ನಿಂತ್ಕೊಂಡು ಓಡಿಸ್ಬೇಕು ಗಾಡಿಗಳನ್ನದು. ಆ ಬೈಕ್ಗಳನ್ನ ಈ ಥರ ರೋಡ್ ಕಂಡೀಷನಲ್ಲಿ ಓಡಿಸೋದಕ್ಕೆ ಅಂತಲೇ ಮಾಡಿರ್ತಾರೆ. ಚೆನ್ನಾಗಿದೆ ಗುರು. ಸೊ ಇವತ್ತು ಡ್ಯೂಕಿಗೆ ಆಫ್ ರೋಡಿಂಗು. ಏನು ಗುರು ಹಿಂಗಿದೆ ಇದು ರೋಡು? ಗುರು ನೀವೆಲ್ಲ ನಿಮ್ಮ ಎಕ್ಸ್ಪಲ್ಸು ಎಲ್ಲ ತೊಗೊಂಬಂದ್ಬಿಟ್ರೆ ರೋಡ್ಗಳಿಗೆ, ನಿಮಗೆ ಸ್ವರ್ಗ ಇದು. ಬಟ್ ಸ್ಟಿಲ್ ಡ್ಯೂಕ್ ಯಾವ ಗಾಡಿಗೂ ಕಡಿಮೆ ಇಲ್ಲ ಗುರು. ಎಲ್ಲಿ ಹೋಗ್ತಾ ಇದ್ದೀವಿ ನನಗಂತೂ ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ, ಅದರಿಂದ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬೆಟರ್ ಟು ಗೋ ಆನ್ ದಿ ಲೆಫ್ಟ್ ಸೈಡ್. ಈ ರೋಡಲ್ಲಿ ಓಡಿಸಿದ್ಮೇಲೆ ಗಾಡಿಗೆ ಬಾಡಿಗೆ ಏನೂ ಆಗದೆ ಹೋದರೆ ಸಾಕಪ್ಪ. ಚೂರು ಮಿಸ್ ಆಯಿತು ಅಂದರೆ ಕೈಲಾಸಗಿರಿಯಿಂದ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ಬಿಡ್ತೀವಿ. ಕ್ರೇಜಿ ಗೈಸ್, ನೋಡಿ ಹೆಂಗಿದೆ ವ್ಯೂ, ನೋಡಿ ಹೆಂಗಿದೆ. ನಾನೇನಾದರೂ ಈ ರೈಡಿಗೆ ಬಂದಿರಲಿಲ್ಲ ಅಂದರೆ ಇವೆಲ್ಲ ಮಿಸ್ ಮಾಡ್ಕೊತಿದ್ದೆ. ಹಬ್ಬ, ಕೊನೆಗೂ ಬಂದೋಗುರು.
A few moments later. ಸೊ ಸ್ನೇಹಿತರೆ ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿ ಹೋಗಿದ್ದೋ ಕೇವ್ಗೆ, ಕೈಲಾಸಗಿರಿ ಕೇವ್ಗೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಟ್ರಕ್ ಮಾಡ್ದು. ಸೊ ಅಲ್ಲಿ ಟ್ರಕ್ಕೆಲ್ಲ ಮುಗಿಸ್ಕೊಂಡು, ಸೊ ಅಲ್ಲಿ ಪ್ರಸಾದ ಕೊಟ್ಟರು, ಅಲ್ಲೊಂದು ದೇವಸ್ಥಾನ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ನಂದು ಹೆಲ್ಮೆಟ್ ಮೌಂಟ್ ಆ್ಯಕ್ಚುಲಿ ಪೇಸ್ಟ್ ಮಾಡಿರೋದು, ಇದು ಗಮ್ ಬರುತ್ತೆ, ಓಕೆನಾ. ಸೊ ಅದನ್ನು ನಾನು ಹೆಲ್ಮೆಟ್ ಮೌಂಟು, ನಾನು SMK ಹೆಲ್ಮೆಟ್ಗೆ ಅಂತ ಕಸ್ಟಮೈಸ್ಡ್ ಹೆಲ್ಮೆಟ್ ಮೌಂಟ್ನ ಆನ್ಲೈನ್ ನನ್ನ ವೆಬ್ಸೈಟಲ್ಲಿ ಅದರಲ್ಲ ತೊಗೊಂಡಿದ್ದೆ ನಾನು. ಸೊ ಇವತ್ತು ಇಲ್ಲೆಲ್ಲ ಆಫ್ ರೋಡಿಂಗ್ ಮಾಡಿದ್ವಲ್ಲ ಬೆಳಗ್ಗೆ. ಸೊ ಅದು ಗಾಡಿ ವೈಬ್ರೇಷನ್ಗೂ ಏನೋ ಸ್ವಲ್ಪ ಲೈಟಾಗಿ ಗಮ್ಮು ಬಿಚ್ಕೊಂಡೈತೆ. ನನಗೆ ರಿಸ್ಕ್ ತೊಗೊಂಡು ಇವಾಗ ಕ್ಯಾಮ್ರಾ ಮೌಂಟ್ ಮಾಡಿದ್ದೀನಿ. ಹೋಪ್ಫುಲಿ ಕ್ಯಾಮ್ರಾ ಏನು ಬೀಳದೆ ಹೋದರೆ ಸಾಕು, ಆ ಗಮ್ ಏನು ಕಿತ್ಕೊಂಡು ಬರದೇ ಹೋದರೆ ಸಾಕು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ, ಗ್ರೂಪ್ ಜೊತೆ ರೈಡ್ ಮಾಡಿ ಚೆನ್ನಾಗಿತ್ತು. ಎಲ್ಲ ಡಿಸಿಪ್ಲಿನ್ ರೈಡರ್ಸೇ ಇರೋದು. ನೈಸ್ ಆ್ಯಕ್ಚುಲಿ, ನೈಸ್ ಗ್ರೂಪ್ ಟು ಬಿ ಹಾನೆಸ್ಟ್. ಚೆನ್ನಾಗಿತ್ತು ಇವತ್ತು ರೈಡು. ನಾನು ಬೆಳಗ್ಗೆ ಹೆಂಗೋ ಏನೋ ಅಂದ್ಕೊಂಡಿದ್ದೆ, ಬಿಕಾಸ್ ನನಗೆ ಆ್ಯಕ್ಚುಲಿ ದೂರ, ಇಲ್ಲಿ ಬಂದಿರೋ ರೈಡರ್ಸ್ಗಿಂತ ನಾನೇ ತುಂಬ ದೂರದಿಂದ ಬಂದಿರೋನು. ಕಂಪೇರ್ ಟು ಮೀ ಇವ್ರದ್ದೆಲ್ಲ ಹತ್ರ ಆ್ಯಕ್ಚುಲಿ. ಸೊ ಯಾರಾದರೂ ಗ್ರೂಪ್ ರೈಡ್ ಜಾಯ್ನ್ ಆಗಬೇಕು ಅಂದರೆ A to Z ಬೈಕರ್ಸ್ ಅಂತ ಇನ್ಸ್ಟಾದಲ್ಲಿದೆ. ಸೊ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಬೋದು, ಜಾಯ್ನ್ ಆಗ್ಬೋದು ಗ್ರೂಪ್ನ. ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ನೆಕ್ಸ್ಟ್ ರೈಡ್ ನೀವೇನಾದರೂ ನನ್ನ ಜಾಯ್ನ್ ಆಗೋ ಹಾಗಿದ್ರೆ ಯು ಕ್ಯಾನ್ ಜಾಯ್ನ್. ಸೊ ಬರ್ಬೇಕಾದ್ರೆ ಇಷ್ಟು ಬೈಕ್ಸ್ ಇರಲಿಲ್ಲ, ಇನ್ನೊಂದಷ್ಟು ಬೈಕ್ಗಳು ಆಮೇಲೆ ಆ್ಯಡ್ ಆದವು. ಒಂದು 390 ಒಂದು ಎಕ್ಸ್ಟ್ರಾ ಬಂದಿದೆ, ಡ್ಯೂಕ್ 390. ಸೊ ಒಂದು ಇಂಟರ್ಸೆಪ್ಟರ್ 650 ಎಕ್ಸಿಟ್ ಆಗಿದೆ ಸ್ಕ್ವಾಡಿಂದ. ಸೊ ಇಷ್ಟು ಗಾಡಿಗಳಿದೆ. ಸೊ 15 ಒಂದು ಎಕ್ಸ್ಟ್ರಾ ಅಂದರೆ 390 ಒಂದು ಆ್ಯಡ್ ಆಗಿದೆ. ಸೊ ಇಂಟರ್ಸೆಪ್ಟರ್ 650 ಹೋಗಿ 390 ಬಂದಿದೆ ಅದ್ರ ಜಾಗದಲ್ಲಿ. ಸೊ ನೋಡಿ 3 ಡ್ಯೂಕ್ ಕ್ರೇಜಿ, ಹೆಂಗಲ್ಲ 3 ಆರೆಂಜ್ ಕಲರ್. ಸೊ ನನ್ನ ಗಾಡಿ ನಾನು ಅದು ಅಂದ್ಕೊಂಬಿಟ್ಟೆ ನನ್ನ ಗಾಡಿ. ಸೊ ಮಿರರ್ ನೋಡ್ಬಿಟ್ಟು ಗೊತ್ತಾಯ್ತು. ಸೊ ಇದು ನನ್ನ ಗಾಡಿ. ಸೊ ಇದು ನಂದು, ಇದೊಂದು 390 ಆ್ಯಂಡ್ ಅದೊಂದು ಡ್ಯೂಕ್ 200. ಸೊ ಕ್ರೇಜಿ ಆಗಿದೆಯಲ್ಲ ಲೈನಪ್ಪು, ನೆಕ್ಸ್ಟ್ ಲೆವೆಲ್. ಏನು ಬ್ರೋ ಕೆಳಗಡೆ ಇದೆಯಾ? ಇಲ್ಲ ಬ್ರೋ ಕರೆಕ್ಟಾಗಿ ಬರುತ್ತೆ. ಹೌದಾ?